ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ಮೊದಲನೇ ಪ್ರಶ್ನೆ, 2025ರಲ್ಲಿ ಒಟ್ಟು ಎಷ್ಟು ನೀಲಗಿರಿ ತಹರ್ ಕೇರಳ ಮತ್ತು ತಮಿಳುನಾಡಿನಲ್ಲಿ ನಡೆದ ಗಣತಿಯಲ್ಲಿ ದೊರೆತಿದೆ? ಆಪ್ಷನ್ಸ್: 2668, 3250, 2658, 2300. ಕರೆಕ್ಟ್ ಆನ್ಸರ್ 2668. ಭಾರತ ಸರ್ಕಾರದ ದೂರಸಂಪರ್ಕ ಇಲಾಖೆ ಯುವಕರನ್ನು ಡಿಜಿಟಲ್ ರಾಯಭಾರಿಗಳಾಗಿ ಸಬಲೀಕರಣಗೊಳಿಸಲು ದೇಶಾದ್ಯಂತ ಯಾವ ಯೋಜನೆ ಜಾರಿಗೆ ತರಲಾಯಿತು? ಆಪ್ಷನ್ಸ್: ಸಂಚಾರ ಮಿತ್ರ, ಅಪ್ನಾ ಘರ್, ಡಿಜಿಟಲ್ ಇಂಡಿಯಾ ಮಿಷನ್. ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ ಸಂಚಾರ ಮಿತ್ರ. ಆಗಸ್ಟ್ 2025 ಅನ್ನು ರಾಣಿ ಜಾವೆಲಿನ್ ಥ್ರೋ ಅಂತಾರಾಷ್ಟ್ರೀಯ ವೈಸ್ಲಾವ್ ಮಾನಿಯಕ್ ಸ್ಮಾರಕದಲ್ಲಿ ಯಾವ ಪದಕ ಗೆದ್ದರು? ಆಪ್ಷನ್ಸ್: ಚಿನ್ನ, ಬೆಳ್ಳಿ, ಕಂಚು. ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ ಚಿನ್ನ. 38ನೇ ಬೊಗೊಟಾ ಅಂತಾರಾಷ್ಟ್ರೀಯ ಪುಸ್ತಕ ಮೇಳ 2026 ಗೌರವ ಅತಿಥಿಯಾಗಿ ಭಾಗವಹಿಸಿದ ರಾಷ್ಟ್ರ ಯಾವುದು? ಆಪ್ಷನ್ಸ್: ಫ್ರಾನ್ಸ್, ಇಂಡಿಯಾ, ಜಪಾನ್, ಚೀನಾ. ಕರೆಕ್ಟ್ ಆನ್ಸರ್ ಇಂಡಿಯಾ. ಭಾರತ ಎಲೆಕ್ಟ್ರಿಕ್ ಮೊಬಿಲಿಟಿ ಸೂಚ್ಯಂಕವನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಆಪ್ಷನ್ಸ್: ನೀತಿ ಆಯೋಗ, ಸೆಬಿ, ರಿಸರ್ವ್ ಬ್ಯಾಂಕ್, ಹಣಕಾಸು ಆಯೋಗ. ಕರೆಕ್ಟ್ ಆನ್ಸರ್ ನೀತಿ ಆಯೋಗ. ಆಗಸ್ಟ್ 2025 ಭಾರತದ ಗಿಡಮೂಲಿಕೆ ಔಷಧ ಸುರಕ್ಷತೆ ಮತ್ತು ನಿಯಮಗಳ ಕುರಿತು WHO IRCH ಎಲ್ಲಿ ಕಾರ್ಯಾಗಾರವನ್ನು ಆರಂಭಿಸಿದೆ? ಆಪ್ಷನ್ಸ್: ಗಾಜಿಯಾಬಾದ್, ಅಹಮದಾಬಾದ್, ನವದೆಹಲಿ, ಮುಂಬೈ. ಕರೆಕ್ಟ್ ಆನ್ಸರ್ ಗಾಜಿಯಾಬಾದ್. ಪಾತಾಳಪಾನಿ ಕಲಕುಂಡ ಹೆರಿಟೇಜ್ ರೈಲು ಐತಿಹಾಸಿಕ ಮಹತ್ವ, 155 ವರ್ಷ ಹಳೆಯದಾದ ಮತ್ತೆ ಪಾರಂಪರಿಕ ರೈಲು ಸಂಚಾರ ಆರಂಭಿಸಿದೆ. ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್, ಕರ್ನಾಟಕ, ಕೇರಳ. ಕರೆಕ್ಟ್ ಆನ್ಸರ್ ಮಧ್ಯಪ್ರದೇಶ್. 2024 ಭಾರತ ವಿಶ್ವದ ಎಷ್ಟನೇ ಅತಿ ದೊಡ್ಡ ವಾಯುಯಾನ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ? ಆಪ್ಷನ್ಸ್: 2ನೇಯ, 3ನೇಯ, 4ನೇಯ, 5ನೇಯ. ಕರೆಕ್ಟ್ ಆನ್ಸರ್ 5ನೇಯ. ಮಣಿಪುರದಲ್ಲಿ ಭೂಕುಸಿತ ಪೀಡಿತ ಗ್ರಾಮಗಳಿಗೆ ಬೆಂಬಲ ನೀಡಲು ಭಾರತೀಯ ಸಶಸ್ತ್ರ ಪಡೆ ನಡೆಸಿದ ಆಪರೇಷನ್ ಯಾವುದು? ಆಪ್ಷನ್ಸ್: ಆಪರೇಷನ್ ಸುರಕ್ಷಾ, ಆಪರೇಷನ್ ಬ್ರಹ್ಮ, ಆಪರೇಷನ್ ಸಹಯೋಗ್, ಆಪರೇಷನ್ ಮಹಾದೇವ್. ಕರೆಕ್ಟ್ ಆನ್ಸರ್ ಆಪರೇಷನ್ ಸಹಯೋಗ್. - 2027 ಕಾಮನ್ವೆಲ್ತ್ ಯುವ ಕ್ರೀಡಾಕೂಟವನ್ನು ಆಯೋಜಿಸಲು ಯಾವ ದೇಶ ಆಯ್ಕೆಯಾಗಿದೆ? ಆಪ್ಷನ್ಸ್: ಮಾಲ್ಟಾ, ಕೆನಡಾ, ಜಮೈಕಾ, ಜಿಂಬಾಬ್ವೆ. ಕರೆಕ್ಟ್ ಆನ್ಸರ್ ಮಾಲ್ಟಾ. ಅರಾವಳಿ ಬೆಟ್ಟಗಳಲ್ಲಿ 750 ಎಕರೆ ನಗರ ಅರಣ್ಯವನ್ನು ರಚಿಸಲು ಮಾತೃವ್ಯಾನ್ ಉಪಕ್ರಮವನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ಆಪ್ಷನ್ಸ್:
ಗುರುಗ್ರಾಮ ಹರಿಯಾಣ, ಜೈಪುರ ರಾಜಸ್ಥಾನ, ಉತ್ತರ ಪ್ರದೇಶ, ಮಧ್ಯಪ್ರದೇಶ. ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್. ಕರೆಕ್ಟ್ ಆನ್ಸರ್ ಗುರುಗ್ರಾಮ ಹರಿಯಾಣ. ಆಗಸ್ಟ್ 5, 2025 ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯ ಯಾವ ಹಳ್ಳಿಯಲ್ಲಿ ಭೀಕರ ಭೂಕುಸಿತದಿಂದ ಪ್ರವಾಹ ಉಂಟಾಯಿತು? ಆಪ್ಷನ್ಸ್: ಧರಾಲಿ, ವಯನಾಡು, ಮಲಿನ್, ಶಿರೂರು. ಕರೆಕ್ಟ್ ಆನ್ಸರ್ ಧರಾಲಿ. ಪ್ರವಾಸೋದ್ಯಮವು ನವೀನ ಪ್ರವಾಸೋದ್ಯಮ ಅಭಿಯಾನಗಳಿಗಾಗಿ 2025 ಪ್ಯಾಟಾ ಗೋಲ್ಡ್ ಅವಾರ್ಡ್ ಪ್ರಶಸ್ತಿಯನ್ನು ಯಾವ ರಾಜ್ಯ ಗೆದ್ದಿದೆ? ಆಪ್ಷನ್ಸ್: ಕೇರಳ, ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ. ಕರೆಕ್ಟ್ ಆನ್ಸರ್ ಕೇರಳ. ಮಕ್ಕಳನ್ನು ಶೋಷಣೆ ಮತ್ತು ಅಪಾಯಕಾರಿ ಪರಿಸ್ಥಿತಿಗಳಿಂದ ರಕ್ಷಿಸುವತ್ತ ಗಮನ ಹರಿಸಲು ಯಾವ ರಾಜ್ಯ ಸರ್ಕಾರ ಮುಸ್ಕಾನ್ 11 ಜಾರಿಗೆ ತಂದಿದೆ? ಆಪ್ಷನ್ಸ್: ತಮಿಳುನಾಡು, ಮಹಾರಾಷ್ಟ್ರ, ತೆಲಂಗಾಣ, ಕೇರಳ. ಕರೆಕ್ಟ್ ಆನ್ಸರ್ ತೆಲಂಗಾಣ. ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಆಧಾರಿತ ಕಲಿಕೆ ಆ್ಯಪ್ ಟ್ಯೂಟರ್ಸ್ ಅನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಆಪ್ಷನ್ಸ್: IIT ಮದ್ರಾಸ್, IIT ಪಾಲಕ್ಕಾಡ್, IIT ದೆಹಲಿ. ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ IIT ಪಾಲಕ್ಕಾಡ್. ಮಹಿಳಾ ಶಿಕ್ಷಣವನ್ನು ಉತ್ತೇಜಿಸುವುದು ಮತ್ತು ಅದರ ಮೂಲಕ ಬಾಲ್ಯ ವಿವಾಹವನ್ನು ತಡೆಗಟ್ಟುವುದಕ್ಕೆ ಯಾವ ರಾಜ್ಯ ಸರ್ಕಾರ ನಿಜುತ್ ಮೊಯ್ನಾ ಯೋಜನೆ ಪ್ರಾರಂಭಿಸಿದೆ? ಆಪ್ಷನ್ಸ್: ಬಿಹಾರ್, ಗುಜರಾತ್, ಲಡಾಖ್, ಅಸ್ಸಾಂ. ಕರೆಕ್ಟ್ ಆನ್ಸರ್ ಅಸ್ಸಾಂ. ವಿಶ್ವ ಕ್ರೀಡಾಕೂಟ 2025 ಆಗಸ್ಟ್ 7ರಿಂದ 17ರವರೆಗೆ ಎಲ್ಲಿ ನಡೆಯಲಿದೆ? ಆಪ್ಷನ್ಸ್: ಚೀನಾದ ಚೆಂಗ್ಡು, ಜಪಾನ್ ಟೋಕಿಯೋ, ರಷ್ಯಾ. ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ ಚೀನಾದ ಚೆಂಗ್ಡು. - 2025 ಅಮೆರಿಕ ಭಾರತೀಯ ವಸ್ತುಗಳ ಮೇಲೆ ವಿಧಿಸಿದ್ದ ತೆರಿಗೆಯನ್ನು 25% ಎಷ್ಟು % ಏರಿಸಿದೆ? ಆಪ್ಷನ್ಸ್: 20%, 30%, 50%, 60%. ಕರೆಕ್ಟ್ ಆನ್ಸರ್ 50%. ಜಾಗತಿಕ ಕೃತಕ ಬುದ್ಧಿಮತ್ತೆ ನಗರ ಸೂಚ್ಯಂಕ 2025 ಭಾರತದ ಯಾವ ರಾಜ್ಯ ಸ್ಥಾನ ಪಡೆದಿದೆ? ಆಪ್ಷನ್ಸ್: ಮುಂಬೈ, ನವದೆಹಲಿ, ಬೆಂಗಳೂರು, ಚೆನ್ನೈ. 26ನೇ ರ್ಯಾಂಕ್ ಪಡೆದಿದೆ ಬೆಂಗಳೂರು. ಬಾಲ ನ್ಯಾಯ ಕಾನೂನಿನಡಿಯಲ್ಲಿ ಸಂಕೇತ ಭಾಷಾ ತಜ್ಞರನ್ನು ಸೇರಿಸಿಕೊಂಡ ಮೊದಲ ರಾಜ್ಯ ಯಾವುದು? ಆಪ್ಷನ್ಸ್: ಪಂಜಾಬ್, ಗುಜರಾತ್, ಮಧ್ಯಪ್ರದೇಶ್, ಕರ್ನಾಟಕ. ಕರೆಕ್ಟ್ ಆನ್ಸರ್ ಪಂಜಾಬ್. ಆಗಸ್ಟ್ 2025-26 ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ಭಾರತದ ಯಾವ ಪ್ರಾಚೀನ ಬೌದ್ಧ ತಾಣ ಅಧಿಕೃತವಾಗಿ ನಾಮನಿರ್ದೇಶನ ಮಾಡಿದೆ? ಆಪ್ಷನ್ಸ್: ಸಾರನಾಥ, ಸಂಚಿ, ಬೋಧಗಯಾ.
ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ ಸಾರನಾಥ. ಕರ್ತವ್ಯ ಭವನ 3 ನರೇಂದ್ರ ಮೋದಿಯವರು ಎಲ್ಲಿ ಉದ್ಘಾಟಿಸಿದರು? ಆಪ್ಷನ್ಸ್: ಗುಜರಾತ್, ಮುಂಬೈ, ನವದೆಹಲಿ, ಬೆಂಗಳೂರು. ಕರೆಕ್ಟ್ ಆನ್ಸರ್ ನವದೆಹಲಿಯ ಕರ್ತವ್ಯ ಪಥ್. 2025 ಪುರುಷ ಮತ್ತು ಮಹಿಳೆಯರ ಪ್ಯಾನ್ ಅಮೆರಿಕನ್ ಕಪ್ ಹಾಕಿ ಫೆಡರೇಷನ್ನ ವಿಜೇತರು ಯಾರು? ಆಪ್ಷನ್ಸ್: ಅರ್ಜೆಂಟೈನಾ, ಅಮೇರಿಕಾ, ಬ್ರೆಜಿಲ್, ಉರುಗ್ವೆ. ಕರೆಕ್ಟ್ ಆನ್ಸರ್ ಅರ್ಜೆಂಟೈನಾ. ಜಾಗತಿಕವಾಗಿ ಅಂಗಾಂಗ ದಾನದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ಸ್: 3ನೇ ಸ್ಥಾನ, 2ನೇ ಸ್ಥಾನ, 4ನೇ ಸ್ಥಾನ, ಮೊದಲ ಸ್ಥಾನ. ಕರೆಕ್ಟ್ ಆನ್ಸರ್ 3ನೇ ಸ್ಥಾನ. ಟಾಟಾ ಮೋಟಾರ್ಸ್ ಜಾಗ್ವಾರ್ ಲ್ಯಾಂಡ್ ರೋವರ್ನ ಮೊದಲ ಭಾರತೀಯ ಸಿಇಒ ಆಗಿ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ಸ್: ಪಿ.ಬಿ. ಬಾಲಾಜಿ, ಅರವಿಂದ ಕೃಷ್ಣ, ನಾರಾಯಣ ಮೂರ್ತಿ, ಯಾರೂ ಅಲ್ಲ. ಕರೆಕ್ಟ್ ಆನ್ಸರ್ ಪಿ.ಬಿ. ಬಾಲಾಜಿ. ಸಾವಲ್ಕೋಟ್ ಜಲವಿದ್ಯುತ್ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಆಪ್ಷನ್ಸ್: ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಉತ್ತರಾಖಂಡ್, ಪಂಜಾಬ್. ಕರೆಕ್ಟ್ ಆನ್ಸರ್ ಜಮ್ಮು ಮತ್ತು ಕಾಶ್ಮೀರ. HQ-16 ಯಾವ ದೇಶವು ಅಭಿವೃದ್ಧಿಪಡಿಸಿದ ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ ವ್ಯವಸ್ಥೆಯಾಗಿದೆ? ಆಪ್ಷನ್ಸ್: ಚೀನಾ, ಫ್ರಾನ್ಸ್, ಇಸ್ರೇಲ್, ರಷ್ಯಾ. ಕರೆಕ್ಟ್ ಆನ್ಸರ್ ಚೀನಾ. ಯಾವ ಭಾರತೀಯ ರಾಜ್ಯವು ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಏಷ್ಯನ್ ದೈತ್ಯ ಆಮೆಯನ್ನು ಸಮುದಾಯ ಮೀಸಲು ಪ್ರದೇಶಕ್ಕೆ ಪುನಃ ಪರಿಚಯಿಸಿತು? ಆಪ್ಷನ್ಸ್: ನಾಗಾಲ್ಯಾಂಡ್, ಅಸ್ಸಾಂ, ಅರುಣಾಚಲ ಪ್ರದೇಶ್, ಸಿಕ್ಕಿಂ. ಕರೆಕ್ಟ್ ಆನ್ಸರ್ ನಾಗಾಲ್ಯಾಂಡ್. ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ದೇಶದಲ್ಲಿದೆ? ಆಪ್ಷನ್ಸ್: ಆಸ್ಟ್ರೇಲಿಯಾ, ಜಪಾನ್, ಮಲೇಷಿಯಾ, ಭಾರತ. ಕರೆಕ್ಟ್ ಆನ್ಸರ್ ಆಸ್ಟ್ರೇಲಿಯಾ. ಭಾರತದ ಮೊದಲ ಸ್ಮಾರ್ಟ್ ಇಂಟೆಲಿಜೆಂಟ್ ವಿಲೇಜ್ ಯಾವುದು? ಆಪ್ಷನ್ಸ್: ಕರ್ನಾಟಕ, ಬಿಹಾರ್, ರಾಜಸ್ಥಾನ್, ನಾಗಪುರ. ಕರೆಕ್ಟ್ ಆನ್ಸರ್ ನಾಗ್ಪುರದ ಸತ್ನಾವರ್. ಪ್ರತಿ ವರ್ಷ ಯಾವ ದಿನವನ್ನು ವಿಶ್ವ ಬುಡಕಟ್ಟು ದಿನವೆಂದು ಆಚರಿಸಲಾಗುತ್ತದೆ? ಆಪ್ಷನ್ಸ್: ಆಗಸ್ಟ್ 8, ಆಗಸ್ಟ್ 9, ಆಗಸ್ಟ್ 10, ಆಗಸ್ಟ್ 11. ಕರೆಕ್ಟ್ ಆನ್ಸರ್ ಆಗಸ್ಟ್ 9. ಇತ್ತೀಚೆಗೆ ಸುದ್ದಿಗಳಲ್ಲಿ ಉಲ್ಲೇಖಿಸಲಾದ ಪಾರ್ಥೇನಿಯಂ ಎಂದರೇನು? ಆಪ್ಷನ್ಸ್: ಹೊಸದಾಗಿ ಪತ್ತೆಯಾದ ಮೀನು ಪ್ರಭೇದಗಳು,
ಆಕ್ರಮಣಕಾರಿ ಕಳೆ ಸಾಂಪ್ರದಾಯಿಕವಾದ ಔಷಧ ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ ಆಕ್ರಮಣಕಾರಿ ಕಳೆ. ಸ್ವಾತಂತ್ರ್ಯ ದಿನಾಚರಣೆಗೆ ಮುನ್ನ ರಾಜಸ್ಥಾನದ ಗಡಿಯಲ್ಲಿ ಗಡಿ ಭದ್ರತಾ ಪಡೆ ಆರಂಭಿಸಿದ ಕಾರ್ಯಾಚರಣೆಯ ಹೆಸರೇನು? ಆಪ್ಷನ್ಸ್: ಆಪರೇಷನ್ ವಿಜಯ್, ಆಪರೇಷನ್ ಮಹಾದೇವ್, ಆಪರೇಷನ್ ಅಲರ್ಟ್, ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ ಆಪರೇಷನ್ ಅಲರ್ಟ್. ಯಾವ ರಾಜ್ಯ ಸರ್ಕಾರ ಗರುಡ್ ದೃಷ್ಟಿ ಸಾಮಾಜಿಕ ಮಾಧ್ಯಮ ಮೇಲ್ವಿಚಾರಣೆ ಮತ್ತು ಸೈಬರ್ ಗುಪ್ತಚರ ಯೋಜನೆ ಆರಂಭಿಸಿದೆ? ಆಪ್ಷನ್ಸ್: ಗುಜರಾತ್, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಕರ್ನಾಟಕ. ಕರೆಕ್ಟ್ ಆನ್ಸರ್ ಮಹಾರಾಷ್ಟ್ರ. ಭಾರತದ ಮೊದಲ ಡ್ರೋನ್ ಆಧಾರಿತ ಕೃತಕ ಮಳೆ ಪ್ರಯೋಗವನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಆಪ್ಷನ್ಸ್: ರಾಜಸ್ಥಾನ, ಗುಜರಾತ್, ಪಂಜಾಬ್, ಹರಿಯಾಣ. ಕರೆಕ್ಟ್ ಆನ್ಸರ್ ರಾಜಸ್ಥಾನ್. ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ. ಕೊನೆಯವರೆಗೂ ನೋಡಿ, ಸಪೋರ್ಟ್ ಮಾಡಿ, ಹಾಗೆಯೇ ಲೈಕ್ ನೀಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.